ಗುರುಗಳೀಗ ವೃಷಭ ರಾಶಿಯವರ ಸರದಿ, ಇವರಲ್ಲೂ ಕೂಡ ವಿಶೇಷವಾದಂಥ ಗುಣಲಕ್ಷಣಗಳಿರುತ್ತೆ. ಇವರ ಉದ್ಯೋಗ ಯಾವ ವೃತ್ತಿಯನ್ನು ಇವರು ಆರಿಸ್ಕೊಂಡ್ರೆ ಅವರಿಗೆ ಒಳಿತಾಗುತ್ತೆ ಗುರುಗಳೇ? ವೃಷಭ ರಾಶಿಯವ್ರದ್ದು ಕೂಡ ನೋಡಿ, ಇದು ಸ್ಥಿರ ರಾಶಿ ಆದರೆ ಮೇಷ, ಇದು ಚರ. ಚರ ಅಂತ ಹೇಳಿದೆ ಅಂತ ಹೇಳಿ ಇವತ್ತು ಅಯೋಧ್ಯಕ್ಕೆ ಹೋದೆ, ನಾಳೆ ಡೆಲ್ಲಿಗೆ ಹೋದೆ, ನಾಡ್ದು ಬನಾರಸ್ಸಿಗೆ ಹೋದೆ ಅಲ್ಲ. ಚರ ಅನ್ನುವಂಥದ್ದೇನು, ಬೆಂಗಳೂರಿನಲ್ಲೇ ಇದ್ದರೂ ಇವತ್ತು ನಾನು ಹನುಮಂತ ನಗರದಿಂದ ನಗರಕ್ಕೆ ಹೋಗಬೇಕಾಗ್ಬೋದು, ಇಂದಿರಾನಗರದಿಂದ ಅಲ್ಲೆಲ್ಲೋ HSR ಲೇಔಟಿಗೆ ಹೋಗಬೇಕಾಗ್ಬೋದು, ಅಥವಾ ದಾವಣಗೆರೆಯಿಂದ ಹರಿಹರಕ್ಕೆ ಹೋಗಬೇಕಾಗ್ಬೋದು. ಈ ರೀತಿಯ ಸಂಯೋಜನೆಯಲ್ಲಿ ಇವರ ಜೀವನ ಹೋಗಬಹುದಾದಂಥದ್ದಕ್ಕೆ ಸಾಧ್ಯತೆ ಅಧಿಕ. ಆದರೆ ಈ ಒಂದು ಸಂಚಾರ ಅನ್ನುವಂಥದ್ದು ಬಹಳ ಸುಲಭದ ಕೆಲಸ ಅಲ್ಲ. ಈಗ ಎಲ್ಲರೂ ಎಷ್ಟು ಲೀಲಾಜಾಲವಾಗಿ ಸೈಕಲನ್ನು ಹೊಡಿತಾರೆ, ಆದರೆ ನಾನು ಸೈಕಲ್ ಹೊಡಿತಾನೆ ಕೇಳಿದ್ರೆ ಇಷ್ಟು ವರ್ಷ ಆದರೂ ಕೂಡ ಸೈಕಲ್ ಹೊಡೆಯಲಿಕ್ಕೆ ಬರೋದಿಲ್ಲ. ಈ ಸೈಕಲ್ ನನಗೆ ಓಡಿಸ್ಲಿಕ್ಕೆ ಬರಲ್ಲಲ್ಲ ಅನ್ನುವಂಥದ್ದು ಜೀವನದ ಯಾವುದೋ ಒಂದು ಸಂದರ್ಭದಲ್ಲಾದರೂ ನನಗೆ ಯಾಕೆ ಹೀಗಾಗಿರ್ಬೋದು, ಯಾವ ತೊಂದರೆಯನ್ನು ನಾನು ಇದರಿಂದ, ಹಾಗಾದರೆ ಇದಕ್ಕೆ ಮೂಲಭೂತವಾದದ್ದೇನೋ ಒಂದಿರುತ್ತೆ. ನಾನು ಯಾಕೆ ಕಲಿತಿಲ್ಲ ಅನ್ನುವಂಥದ್ದಕ್ಕೆ ನನಗೆ ಯಾರು ಕಲಿಸ್ಲಿಕ್ಕೆ ಹೊರಟಿದ್ದರೋ ಅವರ ತೊಂದರೆಯಿಂದಾಗಿ ನಾನು ಅದನ್ನು ಸ್ಟಾಪ್ ಮಾಡಿದ್ದಿರಬಹುದು, ಅವರು ನನ್ನನ್ನು ಬೀಳಿಸ್ಬಿಟ್ರು. ಸೊ ಹೀಗೆ ನಾನು ಒಂದು ಉದಾಹರಣೆಯನ್ನಾಗಿ ಹೇಳ್ತಾ ಇದ್ದೇನೆ. ಇದು ಜೀವನದಲ್ಲಿ ನಾವು ಓಡಬೇಕು ಅಂತ ಇರ್ತೀವಿ. ಸೊ ವೃಷಭ ರಾಶಿಯವರು ಓಡ್ತಾ ಇರಬೇಕಾಗುತ್ತೆ. ಓಡ್ತಾ ಇರಬೇಕು ಅನ್ನೋದರ ಅರ್ಥ ಅವನು ಒಲಿಂಪಿಕ್ ಸ್ಪರ್ಧೆಯಾಗಿ ಓಡಬೇಕು ಅಂತಲ್ಲ. ಆ ಓಟದಲ್ಲಿ ಯಾವ ಪೇಸನ್ನು ತಗೋಬೇಕು. ಈಗ ಫಾಸ್ಟ್ ಬೌಲರ್ಸ್ ಇರ್ತಾರೆ, ಮಧ್ಯಮ ವೇಗಿಗಳಿರ್ತಾರೆ, ಜಸ್ಟ್ ಬಾಲ್ ಮೂವ್ ಮಾಡುವಂಥ ವೇಗಿಗಳಿರ್ತಾರೆ. ಆ ಫಾಸ್ಟ್ ಬೌಲಿಂಗ್ನಲ್ಲೂ ನಾನಾ ರೀತಿ ಇದೆ. ಸ್ಪಿನ್ ಬೌಲರ್ಸಲ್ಲಿ ಕೇರಮ್ ರೀತಿಯಲ್ಲಿ ಇದು ಮಾಡುವಂಥ ಆಫ್ ಸ್ಪಿನ್ ಇರ್ತಾರೆ, ಲೆಗ್ ಸ್ಪಿನ್ ಇರ್ತಾರೆ, ಗೂಗ್ಲಿ ಇರ್ತಾರೆ. ಸೊ ಎಲ್ಲವೂ ಒಂದೇ ರೀತಿಯ ಬೌಲಿಂಗ್ ಆಗಿದ್ದರೂ ಕೂಡ ಅದರ ಟೆಕ್ನಿಕ್ ಒಂದು ರೀತಿಯಲ್ಲಿ ಸೂಕ್ಷ್ಮವಾದಂಥ ಯಾವುದೋ ಒಂದು ಡಿವಿಯೇಷನನ್ನು ಅದಕ್ಕೆ ಕೊಡುತ್ತೆ. ಹಾಗೆ ಈ ಓಟದಲ್ಲಿ ಓಡ್ತಾ ಇರಬೇಕು ಅಂತ ನಾವು ಎಸ್ಕಲೇಟರ್ನಲ್ಲಿ ಹೋಗಿದಾಗ ಹಾಗಲ್ಲ ಇದು. ಅಥವಾ ನಾವು ಈಗ ಹಾರ್ಟ್ ಎಕ್ಸಾಮ್ ಇದನ್ನು ಟೆಸ್ಟ್ ಮಾಡುವಾಗ ನಾವು ಓಡಬೇಕಾಗುತ್ತಲ್ಲ, ಆ ರೀತಿಯಲ್ಲಿ ಓಟ ಅಲ್ಲ ಇದು. ಹಾಗಾದರೆ ಯಾವ ರೀತಿಯ ಓಟ? ನಮಗೆ ಬೇಕಾದಂತಹದ್ದನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇವತ್ತು ನಾನು ಸಿದ್ದರಾಮಯ್ಯನವ್ರನ್ನ ಕಾಣಲಿಕ್ಕೆ ಹೋಗಬೇಕು ಅಂತಾದರೆ ಸಿದ್ದರಾಮಯ್ಯನವರು ನನಗೆ ಸಿಗದೆ ಹೋಗಬಹುದು. ಹಾಗಾದರೆ ಸಿದ್ದರಾಮಯ್ಯನವರು ಸಿಗದೆ ಹೋದಾಗ ನಾನು DK ಶಿವಕುಮಾರ್ ಅವರನ್ನು ಭೇಟಿಯಾಗಬಹುದೇ? ಆದರೆ ಹೇಳಲಿಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯನವರ ಹತ್ರ ಆಗಬಹುದಾದಂತಹ ಕೆಲಸಗಳ ರೀತಿಯನ್ನು ನಾನು ಅವರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೋ ಅದೇ ಒಂದು ರೀತಿಯಲ್ಲಿ ನಾನು DK ಶಿವಕುಮಾರ್ ಅವರ ಹತ್ರ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಥವಾ DK ಶಿವಕುಮಾರ್ ಹತ್ರ ನಾನು ಹೇಳಬಹುದಾದಂಥ ರೀತಿಯಲ್ಲಿ ಅದನ್ನು ಸಿದ್ದರಾಮಯ್ಯನವ್ರ ಹತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಕೇಳಿದ್ರೆ ಈ ರೀತಿಯ ಡಿಫ್ರೆನ್ಸ್ಗಳಿರ್ತವೆ. ಆದರೆ ನಾನು ಇದನ್ನು ಅವ್ರ ಹತ್ರ ಹೇಳ್ಕೊಳ್ಳಾರೆ ಅಲ್ಲ, ಹೇಳಿಕೊಳ್ಳುವ ರೀತಿಯ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಶಕ್ತಿಯನ್ನು ತೋರಿಸ್ಬೇಕು. ಹಾಗಾಗಿ ಆ ಶಕ್ತಿ ಇರದೇ ಹೋಗಬಹುದು. ಯಾಕೆಂದರೆ ವೃಷಭ ರಾಶಿಯವರು, ವೃಷಭ ಯಾವಾಗಲೂ ನೋಡಿ, ವೃಷಭ ಅಂದರೆ ಏನು ನೋಡಿ, ಅಗೇನ್ ಪ್ರಾಣಿ, ಅಲ್ಲಿ ಟಗರಿತ್ತು, ಇಲ್ಲಿ ವೃಷಭ ಅಂದರೆ ಎತ್ತು. ಆ ಎತ್ತು ಹೇಗೆ ಅದು ಕೂಡ ಹಾಗೆ, ಅದಕ್ಕೆ ಅಸಾಧ್ಯವಾದಂಥ ಟಗರಿಗಿಂತ ಜಾಸ್ತಿ ಶಕ್ತಿ ಇದೆ. ಅದು ಎತ್ತಿ ಬಿಸಾಡಿದರೆ ಸಿಂಹವನ್ನು ಕೂಡ ಬಿಸಾಡಿಬಿಡ್ಬೋದು. ಈಗ ನಾವು ಎಲ್ಲೋ ಆ್ಯನಿಮಲ್ ಪ್ಲ್ಯಾನೆಟ್ಸ್ನಲ್ಲಿ ನೋಡ್ತೀವಿ ಒಂದೊಂದು ಕಾಡೆಮ್ಮೆಗಳು ಹೇಗೆ ಎಸೆತವೆ ಅನ್ನೋದನ್ನು. ಹಾಗೆ ಈ ವೃಷಭ ಅನ್ನುವಂಥದ್ದು ಅಸಾಧ್ಯವಾದಂಥ ಶಕ್ತಿಯನ್ನು ಹೊಂದಿದಂಥದ್ದು. ಯಾಕೆಂದರೆ ಆ ರಾಶಿಯಲ್ಲಿ ರೋಹಿಣಿ ನಕ್ಷತ್ರವೂ ಒಳಗೊಳ್ಳುತ್ತೆ. ರೋಹಿಣಿ ನಕ್ಷತ್ರ ಯಾವಾಗಲೂ ಜೀವನದ ಸಂದರ್ಭದಲ್ಲಿ ಅಥದಿಂದ ಇತಿಯ ತನಕ ಬೇಕಾದಂಥ ಶಕ್ತಿಯನ್ನು ಒದಗಿಸುವಂಥ ಬಹಳ ಜೀವಂತಿಕೆಯ ನಕ್ಷತ್ರ ಅದು ದಾಂಪತ್ಯದಲ್ಲಿರಲಿ, ಅಥವಾ ದಿನನಿತ್ಯದ ಕೆಲಸಗಳಲ್ಲಿರಲಿ, ಅಥವಾ ವೃದ್ಧಾಪ್ಯದಲ್ಲೂ ಕೂಡ ನಾನು ಮರ್ಕ್ಯುರಿಕ್ ವೇಗದಲ್ಲಿ ಚಲನವಲನ ನಡೆಸುವಂಥದ್ದಿರಲಿ, ಇದೆಲ್ಲದಕ್ಕೂ ಬೇಕಾದಂಥ ಅದ್ವಿತೀಯತೆ. ಯಾಕೆ ಅಂತಂದರೆ ಅದೇ ರಾಶಿ ಮೃಗಶಿರ ನಕ್ಷತ್ರದ 2 ಪಾದಗಳಿಂದಲೂ ಕೂಡ ಅದು ಆಡಳಿತಕ್ಕೆ ಒಳಗೋಗದಂಥದ್ದು. ಮೃಗಶಿರ ನಕ್ಷತ್ರ ಅಂದ ತಕ್ಷಣ ಅದು ಕುಜನ ಒಡೆತನದಲ್ಲಿ ಬರುವಂಥ ನಕ್ಷತ್ರ. ಆ ಕುಜ ಅಂದರೆ ಹಾಗೆ ಒಂದು ರೀತಿಯ ಧೈರ್ಯವನ್ನು ಕೊಡ್ತಾನೆ. ಒಂದು ರೀತಿಯ ನಾವು ಹೇಳ್ತೀವಲ್ಲ ಮ್ಯಾನ್ ಅಂತ ಹೇಳ್ತೀವಲ್ಲ, ಕೆಲವು ನಾವು ನಟರನ್ನು ಸಿನಿಮಾದಲ್ಲಿ ಗಮನಿಸಿದಾಗ ಅವರು ಮ್ಯಾನ್ ಇರ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ, ಆದರೆ ಅವ್ರನ್ನ ಕಂಡಾಗ ಒಂದು ಲುಕ್ ಇರುತ್ತೆ ಅವರಿಗೆ. ಹಾಗಾಗಿ ನಾವು ಅವ್ರನ್ನ ಮ್ಯಾನ್ ಅನ್ನೋ ಆ ರೀತಿಯ ಮ್ಯಾನ್ ಒಂದು ಇದನ್ನು ಎಲಿಮೆಂಟನ್ನು ಕೊಡುವಂಥ ಶಕ್ತಿಯನ್ನು ಕುಜ ಪಡೆದಿರ್ತಾನೆ. ಹಾಗಾಗಿ ಆ ಶಕ್ತಿಯನ್ನು ಪಡೆದಿರುವಂಥದ್ದೇ ಇವರ ವೀಕ್ನೆಸ್ ಆಗಬಹುದು.
ಇವರ ದೌರ್ಬಲ್ಯ, ಈಗ ಹುಡುಗಿಯರು ವೃಷಭ ರಾಶಿಯವರಿದ್ದರೆ ಅವರು ಗಂಡಸರ ರೀತಿಯಲ್ಲಿ ವರ್ತಿಸಿದರೆ ಏನಾಗುತ್ತೆ, ಅದು ಒಂದು ರೀತಿಯ ಅಸಮತೋಲನವನ್ನು ನಿರ್ಮಾಣ ಮಾಡುತ್ತೆ. ಇದು ಪರ್ಟಿಕ್ಯುಲರ್ಲಿ ವೃಷಭ ಅನ್ನುವಂಥದ್ದು ಸ್ತ್ರೀಲಿಂಗಕ್ಕೆ ಸೇರುವಂಥ ರಾಶಿ. ಆದರೆ ಪುರುಷ ಸ್ತ್ರೀಯಂತೆ ವರ್ತಿಸಲೂಬಾರ್ದು, ಸ್ತ್ರೀ ಪುರುಷರಂತೆ ವರ್ತಿಸಲೂಬಾರ್ದು. ಇವನ್ನೆಲ್ಲವನ್ನು ಸಂಯೋಜಿಸಿಕೊಳ್ಳಬಹುದಾದಂತಹ ಆ ಒಂದು ನವಿರಾದಂಥ ಒಂದು ರೀತಿಯನ್ನು ಇವರು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದು ಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ, ಎನಾರ್ಮಸ್ ಆದಂಥ ಎನರ್ಜಿ ಇವರಲ್ಲಿ ಇರೋದರಿಂದ ಇವರು ಎಂಜಿನಿಯರ್ಸ್ ಆಗಬಹುದು, ಅಥವಾ ಇವರು ಕೂಡ ಈಗ ನಾನು ಹೇಳಿದೆ ಹಿಂದಿನ ಮೇಷರಾಶಿಯವರಿಗೆ ಏನು ಹೇಳಿದೆ ನಾನು, ಪ್ರೊಡ್ಯೂಸರ್ಸ್ ಆಗಬಹುದು ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಆಗಬಹುದು. ಇವರು ಅದ್ಭುತವಾದಂತಹ ಒಂದು ನಟನಾ ಕೌಶಲ್ಯವನ್ನು ತೋರಿಸಬಹುದಾದಂತಹ ಶಕ್ತಿಯನ್ನು ವೃಷಭ ರಾಶಿಯವರು ಇಟ್ಕೊಂಡಿರ್ತಾರೆ. ನಾವು ಎಷ್ಟೆಷ್ಟೋ ಒಳ್ಳೊಳ್ಳೆಯ ನಟನಟಿಯರನ್ನು ಗಮನಿಸಿದರೆ ಅವರ ರಾಶಿ ವೃಷಭ ಇರುತ್ತೆ. ಅಂಥವರು ಅನೇಕ ರೀತಿಯಲ್ಲಿ ಮಿಂಚಿದ್ದಿದೆ. ಅದೇ ರೀತಿಯಲ್ಲಿ ಮಿಂಚಿ ಮರೆಯಾದದ್ದು ಇದೆ. ಆ ಮರೆಯಾದ ವಿಚಾರ ಯಾಕೆ, ನಾನು ಅದನ್ನೆಲ್ಲ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಮೇಷರಾಶಿಯ ಸಂದರ್ಭ ಬಂದಾಗ ಹೆಸರನ್ನು ಧೈರ್ಯವಾಗಿ ಹೇಳಬಹುದು. ಯಾಕೆ ಅಂತಂದರೆ ಈಗ ನೀವು ಇವರನ್ನು ತೆಂಡೂಲ್ಕರನ್ನು ಗಮನಿಸಿದಾಗ ಯಾವ ರೀತಿಯ ಸ್ಪಿರಿಟ್ನಲ್ಲಿ ಅವರು ಅದನ್ನು ಏನನ್ನು ಚೆಂಡನ್ನು ಎಸಿತಾ ಇದ್ದರು ಅಂತಂದರೆ, ಆ ಕಾಲದಲ್ಲಿ ಅವರು ಏನಾಗ್ಬಿಟ್ರು, ಕ್ರಿಕೆಟ್ ದೇವರು ಅಂತ ಭಾರತದಲ್ಲಿ ಇದನ್ನು ಮಾಡಿಬಿಟ್ರು. ಹಾಗೆ ಈ ವೃಷಭ ರಾಶಿಯವರು ಕೂಡ ಮರ್ಲಿನ್ ಮನ್ರೋ, ನೀವು ಮರ್ಲಿನ್ ಮನ್ರೋ ಹೆಸರು ಕೇಳಿರ್ಬೋದು, ಭಾಳ ಸುಂದರಿ, ದಿವ್ಯ ಸುಂದರಿ. ಆದರೆ ಅವರ ಜೀವನದಲ್ಲಿ ಅವರೇ ಮಾಡಿದಂಥ ತಪ್ಪುಗಳ ಮೂಲಕವಾಗಿ ಏನಾಗ್ತಾರೆ, ನಿಗೂಢವಾದ ಅಕಾಲಿಕವಾದಂಥ ಅವರ ಸಾವು ಯಾವ ಕಾರಣಕ್ಕಾಗಿ ಆಯಿತು, ಅದು ಸಾವೋ ಕೊಲೆಯೋ ಅನ್ನುವಂಥದ್ದು ತಿಳಿದೇ ಹೋದಂಥ. ಅಂದರೆ ಇದರ ಅರ್ಥ ಏನು, ಯಾವ ಜೀವನದಲ್ಲಿ ನಾವು ಒಂದು ಕಷ್ಟಮಯವಾದಂತಹ ಜೀವನವನ್ನು ಸಹಿಸಿಕೊಂಡು ಬಂದಾಗ ಒಮ್ಮೆಗೆ ಒಂದು ರೀತಿಯ ಒಂದು ಸಮೃದ್ಧಿಯ ಜೀವನ ಬಂತು ಅಂತಾದರೆ, ಎಲ್ಲ ಕಡೆಯಿಂದ ನಮ್ಮನ್ನು ಸ್ವೀಕಾರ ಮಾಡುವಂಥ ಜನ ಇದ್ದಾರೆ ಅಂತಾದರೆ ನಾವು ಮೈಮರೆಯುವಂಥ ಕೆಲಸವನ್ನು ಮಾಡಬಾರ್ದು. ವೃಷಭ ರಾಶಿಯವರು ಮೈಮರೆಯಬಹುದಾದಂತಹ ಒಂದು ದೌರ್ಬಲ್ಯವನ್ನು ಇಟ್ಕೊಂಡಿರ್ತಾರೆ. ಆ ವೃಷಭ ರಾಶಿಯವರು ಮೈಮರೆಯುವ ದೌರ್ಬಲ್ಯವನ್ನು ತೋರದೆಯೇ ಅಲ್ಲಿ ಅಡಕವಾದಂತಹ ರೋಹಿಣಿ ನಕ್ಷತ್ರದ ಶಕ್ತಿಯಾದಂತಹ ಒಂದು ಸ್ಥಿರ ಬುದ್ಧಿಯನ್ನು ಅವರು ಇಟ್ಟುಕೊಂಡ್ರೆ, ಯಾಕೆಂದರೆ ಈ ರಾಶಿ ಸ್ಥಿರ ರಾಶಿ ಇದು. ಇವರು ಮೇಷರಾಶಿ ಚರ ಆಗಿದ್ದಿದ್ದರೆ ಇದು ಸ್ಥಿರ ರಾಶಿ ಆಗಿರೋದ್ರಿಂದ ಇವರು ಏನನ್ನು ಮಾಡಬಹುದು, ಸ್ಥಿರವಾದ ಒಂದು ಮೈಂಡ್ ಸೆಟ್ನಿಂದ ಇವರು ತಮ್ಮನ್ನು ತಾವು ಗೆಲ್ಲಿಸೋದಕ್ಕೆ ಬೇಕಾದಂಥ ಅವಕಾಶವನ್ನು ಪಡಿಬಹುದು. ಹಾಗಾದರೆ ಆ ಅವಕಾಶ ಬಂದರೆ ಸಾಕೆ, ಅದಕ್ಕೆ ಬೇಕಾದಂಥ ಧೈರ್ಯವನ್ನು ಮೃಗಶಿರಾ ನಕ್ಷತ್ರದ ಸಂದರ್ಭದ ಕುಜ ಕೂಡ ಇಲ್ಲಿ ಕೊಡ್ತಾನೆ. ಹಾಗಾಗಿ ಕುಜನ ಶಕ್ತಿಯೊಂದಿಗೆ ಸಂವೇದಿಸಲ್ಪಟ್ಟ, ಶುಕ್ರನ ಶಕ್ತಿಯೊಂದಿಗೆ ಸಂವೇದಿಸಲ್ಪಟ್ಟ, ಸೂರ್ಯನ ಶಕ್ತಿಯೊಂದಿಗೆ ಸಂವೇದಿಸಲ್ಪಟ್ಟ ವೃಷಭ ರಾಶಿಯವರಿಗೆ ಜಗತ್ತಿನ ವಿಶಾಲವಾದಂತಹ ದಾರಿಗಳು ಎಲ್ಲೆಲ್ಲಿವೆ, ಸಿನಿಮಾದ ಬಗೆಗಾಗಿವೆ, ಅಥವಾ ಇವರು ಯಾವುದೋ ಒಂದು ರೀತಿಯ ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈಗ ನೋಡಿ ನೀವೀಗ ಇವರ ಸೆಕ್ಯೂರಿಟಿ ಏಜೆನ್ಸಿಗಳನ್ನು ಅನೇಕರು ಇದು ಮಾಡ್ತಾರೆ. ಇನ್ನು ಕೆಲವರು ಪ್ರೈವೇಟ್ ಆದ ಡಿಟೆಕ್ಟಿವ್ ಏಜೆನ್ಸಿಗಳನ್ನು ಇದು ಮಾಡ್ತಾರೆ. ಇಂಥವರು ಇಂತಹ ಪ್ರೈವೇಟ್ ಆದ ಡಿಟೆಕ್ಟಿವ್ ಏಜೆನ್ಸಿ ಅಥವಾ ಸೆಕ್ಯೂರಿಟಿ ಏಜೆನ್ಸಿ ಇಂಥದ್ದನ್ನು ಕೂಡ ಮಾಡಬಹುದು. ಇನ್ನು ತಮ್ಮಲ್ಲಿ ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಇವರು ತೋರಿಸಿದರೆ ಅದ್ಭುತವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಶ್ರೇಷ್ಠ ನಟನಾಗಿ ಅಥವಾ ಗಾಯಕನಾಗಿ, ಗಾಯಕಿಯಾಗಿ, ನಟಿಯಾಗಿ ಮಿಂಚುವಂತಹ ಸಂದರ್ಭ ವೃಷಭ ರಾಶಿಯವರು ಖಂಡಿತವಾಗಿ ಜೀವನದಲ್ಲಿ ಪಡಿಬಹುದು. ಹಾಗಾಗಿ ವೃಷಭ ರಾಶಿಯವರು ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ವೃಷಭವಾದರೂ ಕೂಡ ನಮ್ಮ ಶಕ್ತಿ ವೃಷಭದ ರೀತಿಯಲ್ಲಿ ಒಂದು ಎತ್ತಿನ ರೀತಿಯಲ್ಲಿ ಇದೆ ಅಂತಾದರೂ ಕೂಡ ಒಂದು ನಯವಿನಯದೊಂದಿಗೆ ಹೋಗಬಹುದಾದಂಥ ಒಂದು ಶಕ್ತಿಯನ್ನು ಪಡಿತಾರೆ ಅಂತಾದರೆ ಇವರು ಖಂಡಿತವಾಗಿ ಜೀವನದಲ್ಲಿ ಗೆಲ್ಲಬಹುದಾದಂಥ ಸಾಧ್ಯತೆಯನ್ನು ಪಡಿತಾರೆ. ಆದರೆ ನಾನು ಹೇಳಿದಂಥ ಈ ದೌರ್ಬಲ್ಯಗಳನ್ನು ಅವ್ರು ಏನು ಮಾಡಬೇಕು, ಬಿಟ್ಟುಬಿಡಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.